ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ದಾಸೋಹ ಅಂದರೆ ಅದೊಂದು ಬರೀ ಅಡುಗೆಯಲ್ಲ, ಅದೊಂದು ಭಕ್ತಿಯ ಸಾಗರ. ಇದು ನಮ್ಮೆಲ್ಲರ ಪ್ರೀತಿಯ ಅಜ್ಜನವರೇ ಸ್ವತಃ ಬಂದು ಅಡುಗೆ ಮಾಡುತ್ತಿರುವುದನ್ನು ನೋಡಿ ಭಕ್ತರು ಪುಳಕಿತರಾಗಿದ್ದಾರೆ. ಶಿಸ್ತು ಮತ್ತು ಭಕ್ತಿಯಿಂದ ಸಾಗುತ್ತಿರುವ ಈ ಮಹಾಕಾರ್ಯಕ್ಕೆ ಅಜ್ಜನವರೇ ಸಾಕ್ಷಿ. ನಾಲ್ಕು ಜನ ಪಾದಯಾತ್ರೆ ಬಂದಿದ್ರು ಮೊನ್ನೆ ವರ್ಷ. ನಂತರ 4 ಜನ 10 ಜನ ಆದ್ರು, 10 ಜನ ಬಂದ ನಂತರ 50 ಜನ ಆದರು. 50 ಜನ ಬಂದ ನಂತರ ಆಚಾರ್ಯ ಏನಾದ್ರು. ನಮಸ್ಕಾರ ಸ್ನೇಹಿತರೆ, ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಮಹಾದಾಸೋಹ ಸೇವೆಗಾಗಿ ಗದಗ ಜಿಲ್ಲಾ ರೋಣ ತಾಲೂಕಿನಿಂದ ಭಕ್ತರ ತಂಡ ಭರ್ಜರಿಯಾಗಿ 3 ಲಾರಿಗಳೊಂದಿಗೆ ಸಿದ್ಧವಾಗಿದೆ. ಮಠದಲ್ಲಿ ಯಾವ ರೀತಿ ಸೇವೆ ಮಾಡಬೇಕೆಂದು ತಿಳಿ ಹೇಳುತ್ತಿರುವ ಗುರು ಹಿರಿಯರು. ಗೆಳೆಯರೇ, 2 ಗಂಟೆ ಆಗಿದೆ. ನಾವು ಗವಿಸಿದ್ದೇಶ್ವರ ಮಠದ ಸೇವಾ ಕೊಂತೀವಿ. ಬರ್ರಿ ಹೆಂಗಿರುತ್ತೆ ನೋಡೋಣ. ಬರ್ರಿ, ದಯವಿಟ್ಟು ಎಲ್ಲರೂ ಬರ್ರಿ ಅಣ್ಣ. ನೋಡಿ ಸ್ನೇಹಿತರೆ, ಇಲ್ಲಿ ನಡೆಯುತ್ತಿರುವ ಅಡುಗೆ ಸಿದ್ಧತೆ ನೋಡಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಸಾಲು ಸಾಲಾಗಿ ಇಟ್ಟಿರುವ ಬೃಹತ್ ಕೊಪ್ಪರಿಗೆಗಳು, ಹವೆ ಆಡುತ್ತಿರುವ ಪ್ರಸಾದ ಮತ್ತು ಭರದಿಂದ ಸಾಗುತ್ತಿರುವ ಕೆಲಸದ ದೃಶ್ಯ. ಬನ್ನಿ ಸ್ನೇಹಿತರೆ, ನೋಡುತ್ತಿರುವುದು ಮಹಾದಾಸೋಹದ ತರಕಾರಿ ಕೊಠಡಿ. ಲಕ್ಷಾಂತರ ಭಕ್ತರ ಅಡುಗೆಗಾಗಿ ಇಲ್ಲಿ ಟನ್ ಗಟ್ಟಲೆ ತರಕಾರಿಯನ್ನು ಶೇಖರಿಸಿಡಲಾಗಿದೆ. ರವಿವಾರ ದಿವಸದ ವಿಶೇಷ ಅಡುಗೆಗಾಗಿ ಬೇಕಾಗುವ ತರಕಾರಿಗಳು. ಅಕ್ಕರ, ಯಾವ ಊರಿಂದ ಬಂದಿರಿ ನೀವೆಲ್ಲ? ನಾವು ರೋಂದಿಂದ ಬಂದೀವ್ರಿ. ಎಷ್ಟು ಜನ ಬಂದಿರಿ ಇಲ್ಲಿಗೆ? ನಾವು ಒಂದು 25 ಜನ ಬಂದೀವ್ರಿ. ಈ ರೀತಿ ಸೇವಾ ಎಲ್ಲಾರು ಮಾಡಿರಿ ನೀವು ಮೊದ್ಲ? ಎಲ್ಲಿ ಮಾಡಿಲ್ರಿ. ಹೌದ್ರಿ. ಇಲ್ಲಿ ನೀವು ಬರಕ್ ಕಾರಣೀಭೂತ್ರಿ? ವೀರೇಶ ದುಂಡಿರಿ. ಹ್ಞೂ. ಅವರು ಹೇಳಿದ್ರಿ ಹಿಂಗಂತ ಹೇಳ್ರಿ, ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಇದು ಮಾಡಕ್ ಬರ್ರಿ ಅಂತ ಹೇಳ್ರಿ. ಹಂಗಾರ ಬರೋಣ ತೋರಿ ಅಂತೇಳಿ ಬಂದೀವ್ರಿ. ಹ್ಞೂ. ಎಷ್ಟು ಜನ ಬಂದಿರಿ ನೀವು ಹೆಣ್ಮಕ್ಳು? ಒಂದು 30 ಮಂದಿ ಬಂದೀವ್ರಿ. ಹ್ಞೂ. ನೀವು ಇಲ್ಲಿ ಇಷ್ಟು ಬೇಗ ಬಂದು ಕೆಲಸ ಮಾಡಾಕ್ರಿ? ನಾವು ಬಂದೀವ್ರಿ. ಹ್ಞೂ. ನಮಗೆ ಇಲ್ಲೆಲ್ಲ ಬಂದು ಮಾಡಿದ್ದಕ್ಕೆ ಬಹಳ ಹೆಮ್ಮೆ ಆಗೈತ್ರಿ. ಇದನ್ನೆಲ್ಲ ನೋಡಿ ಅದಕ್ಕೆ ನಾವು ಇಲ್ಲೇ ಎಲ್ಲ ನಾವು ಬಂದ ಅಜ್ಜಾರ್ ಎಷ್ಟು ಚಂದ ನಮ್ಗೆ ವೆಲ್ಕಮ್ ಮಾಡಿದ್ರೆ, ಇಳ್ಕೊಂಡಾಗ ಜಾಗ ಕೊಟ್ರೆ, ಮತ್ತ ಹೆಣ್ಮಕ್ಳಿಗೆ ಬಂದ್ಗಳೇ ಪ್ರಸಾದ ಸೇವಾ ಮಾಡಿಸಿದ್ರು. ನಾವು ಸನೇಗೊಂದು 2-3 ಲಾರಿ ಬಂದೇವಿ. ಹೆಣ್ಮಕ್ಳದ್ದು ಒಂದು ಗಾಡಿ ಬಂದೈತಿ. ಅವ್ರನ್ನ ನಡಬರ್ಕ್ ಒಂದು ಸರ್ವಿಸ್ ಎಲ್ಲರಿಗೆ ಚಹಾ ಬಿಸ್ಕಿಟ್ ಕೊಟ್ಟೆ, ರೋಣದ ಇದಾರೆ ಎಲ್ಲರೂ ಸೇರಿ ಚಹಾ ಬಿಸ್ಕಿಟ್ ತಗೊಂಡು ವಾಪಸ್ ಇಲ್ಲಿ ಬಂದಿಂದೆ ಪ್ರಸಾದ ಸೇವಾ ಮಾಡಿ ಅವ್ರ ಹೆಣ್ಮಕ್ಳಿಗೆ ಇಳ್ಕೊಳಕ್ ರೂಮ್ ಕೊಟ್ಟಾರ. ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ನಾವು ರಾತ್ರಿ 12 ಗಂಟೆಗೆ ಜಳಕ ಮಾಡಿ ಈಗ ಅಪ್ಪಂದೆ ನಾವು ಸೇವಾ ಮಾಡಕ್ ಬಂದೇವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಮುಂದಿನ ಸಲ ಇನ್ನೂ ಅವಕಾಶ ಕೊಡ್ರಿ. ನಾವು ಸಿದ್ದಪ್ಪ ನಮ್ಗೆ ಶಕ್ತಿ ಕೊಟ್ರೆ ನಾವು ಅವ್ನ ಸೇವಾ ನಮ್ಮ ಸಾಯುತನೂ ಮಾಡ್ತೇವೆ. ರೋಣದ ಸಕಲ ಸದ್ಭಕ್ತಾದಿಗಳು ದಾಸೋಹ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು. ಸ್ನೇಹಿತರೆ, ಇಲ್ಲಿ ನಡೆಯುತ್ತಿರುವ ಈ ಮಹಾದಾಸೋಹ ವ್ಯಾಪ್ತಿ ಎಂಥದ್ದು ಅಂದರೆ ನೀವು ನಂಬಲಿಕ್ಕಾಗಲ್ಲ. ಇಲ್ಲಿರುವ ಒಂದೊಂದು ಬೃಹತ್ ಕೊಪ್ಪರಿಗೆಯಲ್ಲಿ ಒಂದೇ ಬಾರಿಗೆ 15 ಕ್ವಿಂಟಲ್ ಅನ್ನ, ಅದೇ ರೀತಿ 8 ಕೊಪ್ಪರಿಗೆ ಸಾರು. ಲಕ್ಷಾಂತರ ಭಕ್ತರು ಹಸಿವು ನೀಗಿಸಲು ನಡೆಯುತ್ತಿರುವ ಈ ಬೃಹತ್ ಅಡಿಗೆ ವ್ಯವಸ್ಥೆ ನಮ್ಮ ಕೊಪ್ಪಳದಲ್ಲಿ ಮಾತ್ರ ಕಾಣಲು ಸಾಧ್ಯ. ಈ ಪವಿತ್ರ ಪ್ರಸಾದದ ಹಿಂದೆ ರೋಣದ ಭಕ್ತರ ಶ್ರಮ ಮತ್ತು ಅಜ್ಜನವರ ಆಶೀರ್ವಾದ ಅಡಗಿದೆ.
ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಮಲಿದ ಸರ್ ರೋಣದಾಗಿಂದ ಬಂದಿವಿ. ಹೇಳ್ರಿ ಏನ ಗವಿಸಿದ್ದೇಶ್ವರ ಮಠದ ಏನಾರ ಸಿದ್ದೇಶ್ವರ ಮಠದ ಅಜ್ಜಾರು ನಮ್ಗೆ ಅಪ್ಪಣೆ ಕೊಟ್ಟಿದ್ದೀವಿ 11-12 ತಾರೀಕಿಗೆ ಸೇವಾ ಮಾಡಂತೇಳಿ. ಆ ನಿಮಿತ್ತವಾಗಿ ನಾವು ರೋಣದ ಸದ್ಭಕ್ತರು ಕೂಡಿ ಆಗಮಿಸಿ ಈಗ ಬೆಳಗಿನ ಜಾವ 2 ಗಂಟೆಯಿಂದ ಪ್ರಾರಂಭವಾಗಿದೆ ನಮ್ಮ ಸೇವಾ. ಇಲ್ಲೆಲ್ಲ ಒಳ್ಳೆಯ ಒಂದು ಅಚ್ಚುಕಟ್ಟಾದಂಥ ಒಂದು ಅಡುಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ರೀ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದು ನಮಗೆ ಲಭಿಸಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈಗಾಗಲೇ ಅನ್ನದ ವ್ಯವಸ್ಥೆ ಮತ್ತು ಸಾರಣೆ ವ್ಯವಸ್ಥೆ ಸಿದ್ಧತೆ ನಡೆಸಿದೆ. ಬೆಳಗಿನ ಉಪಹಾರ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಅವನ್ನೂ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಒಳಗೆ ಪಾಲ್ಗೊಂಡಿದ್ದು ನಿಮ್ಮೆಲ್ಲರ ಪುಣ್ಯ ಅನ್ಬೋದು. ಇಂಥ ಜಾತ್ರೆ ಒಳಗೆ ಪಾಲ್ಗೊಳ್ಳೋದಲ್ರಿ, ಬಂದು ಸೇವೆ ಮಾಡೋದು ಅದಕ್ಕಿಂತ ಹೆಚ್ಚಿನ ಪುಣ್ಯ ಅಂತೇಳಿ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇದು ಕೊಪ್ಪಳದ ಅದ್ಭುತ ರೊಟ್ಟಿ ಕೊಠಡಿ. ಭಕ್ತಿಯ ಹಸಿವು ನೀಗಿಸಲು ಇಲ್ಲಿ ಜೋಳದ ರೊಟ್ಟಿಗಳಿಗೆ ಬೆಟ್ಟವೇ ನಿರ್ಮಾಣವಾಗಿದೆ. ಉತ್ತರ ಕರ್ನಾಟಕದ ಹಳ್ಳಿಗಳಿಂದ ತಾಯಂದಿರು ಅತಿ ಭಕ್ತಿಯಿಂದ ಈ ರೊಟ್ಟಿಗಳನ್ನು ಸಿದ್ಧಪಡಿಸಿ ಕಳಿಸಿದ್ದಾರೆ. ಈ ರೊಟ್ಟಿಗಳ ರಾಶಿಯನ್ನು ನೋಡಿದರೆ ಇಲ್ಲಿ ಮಹಾದಾಸೋಹ ಮಹಿಮೆ ಎನ್ನಬಹುದು. ಭಕ್ತರಿಂದ ಬಂದಂಥ ಸಿಹಿ ತಿಂಡಿಗಳು. ಇವತ್ತಿನ ದಿವಸ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಈ ಒಂದು ಪ್ರಸಾದ ಸೇವೆಯಲ್ಲಿ ರೋಣದ ಸದ್ಭಕ್ತರು ಹಾಗೂ ಬೆಟಗೇರಿಯ ಸದ್ಭಕ್ತರು ಕೂಡಿ ಈ ಒಂದು ಪ್ರಸಾದದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಕೊಪ್ಪಳ ಜಾತ್ರೆ ನೋಡೋದೇ ಸೌಭಾಗ್ಯ. ಅಂಥದ್ರಲ್ಲಿ ಸೇವಾ ಭಾಗ್ಯ ಸಿಕ್ಕಂದ್ರೆ ನಿಮ್ಮೆಲ್ಲರ ಪುಣ್ಯ. ಈಗಾಗಲೇ ಮಧ್ಯರಾತ್ರಿ 1 ಗಂಟೆಯಿಂದ ಪ್ರಾರಂಭವಾದಂಥ ಈ ಸೇವೆ ಈಗಾಗಲೇ ಅನ್ನಪ್ರಸಾದ ಮತ್ತು ಸಾರಣೆ ವ್ಯವಸ್ಥೆ ಪಲ್ಯದ ವ್ಯವಸ್ಥೆ ನಡೆದಿದ್ದು ಬೆಳಗಿನ ಉಪಹಾರಕ್ಕಾಗಿ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ರೋಣದ ಎಲ್ಲ ಗುರು ಹಿರಿಯರು, ಸದ್ಭಕ್ತರು, ಯುವಕರು ಮತ್ತು ಬೆಟಗೇರಿಯ ಗುರು ಹಿರಿಯರು, ಸದ್ಭಕ್ತರು ಆಗಮಿಸಿ ಈ ಒಂದು ಸೇವಾ ಭಾಗ್ಯದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಸಂತೋಷ. ಗವಿಸಿದ್ದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಯಾವ ರೀತಿ ಅವಕಾಶ ನಾವು ರೋಡಿಂದ ಬರಕ್ಕೆ ನಾವು 4 ಲಾರಿ ಮಾಡ್ಕೊಂಡ್ಬಂದಿವಿ, 3 ಲಾರಿ ಮಾಡ್ಕೊಂಡ್ಬಂದಿವಿ. ಅಜ್ಜಾರು ನಾವು ವರ್ಷ ಪಾದಯಾತ್ರೆ ಮಾಡ್ತಿದ್ವಿ. ಅಜ್ಜಾರು ಹೋದ ವರ್ಷ ನಮ್ಗೆ ಒಂದು ಬಂದು ಇಲ್ಲೇ ಸೇವೆ ಮಾಡ್ರಿ ಅಂತಂದು ಅಪ್ಪಣೆ ಮಾಡಿದ್ರು. ಆ ಉದ್ದೇಶಕ್ಕಾಗಿ ನಾವು ಎಲ್ಲ ನಮ್ಮ ಇಡೀ ರೋಣದ ಜನತೆಗೆ ಕೇಳ್ಕೊಂಡಿವಿ. ಎಲ್ಲ ನಮ್ಮ ವಾರ್ಡಿನ 24 ವಾರ್ಡ್ ಮಂದಿನೂ ಕೇಳ್ಕೊಂಡಾಗ ಎಲ್ಲ ನಮ್ಮ ಹಿರಿಯರು ಕೂಡಿಕೊಂಡು ಯುವಕರು ಕೂಡಿ ಉತ್ಸಾಹಕತೆಯಿಂದ ಬಂದು ಈಗ 430 ಮಂದಿ ಈ ಸೇವೆ ಮಾಡಕ್ಕೆ ಬಂದಾರ. ನಮ್ಮ ಸೇವೆ ಮಾಡೋ ಭಾಗ್ಯ ಆಗೈತಿ. ಅದಕ್ಕೆ ನಮ್ಮ ಗವಿಸಿದ್ದಪ್ಪನ ಆಶೀರ್ವಾದದಿಂದ ನಮ್ಮ ರೋಣಕ್ಕೂ ಒಳ್ಳೇದಾಗಲಿ. ಗವಿಸಿದ್ದಪ್ಪನ ಆಶೀರ್ವಾದದಿಂದ ನಮ್ಮ ಕೊಪ್ಪಳ ಎಲ್ಲರೂ ಜಾತ್ರೆ ವಿಜೃಂಭಣೆ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ಕೇಳ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಕ್ಕೆ ನಮ್ಮ ಇನ್ನೂ ಇವತ್ತು ಬರೋರು ಇದ್ದಾರೆ. ಅವ್ರಿಗೂ ಈಗ ಅಜ್ಜನ ಜಾತ್ರೆಗೆ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತಂದು ಎಲ್ಲರೂ ಕೇಳ್ಕೊತೀವಿ. ಗವಿಸಿದ್ದೇಶ್ವರ ಜಾತ್ರೆಗೆ ಬಂದಂಥ ಎಲ್ಲ ನಮ್ಮ ರೋಣ ಭಕ್ತರು ಹಾಗೂ ಬೆಟಗೇರಿ ಜನತೆಗೆ ಒಂದು ಉದ್ಬೋಧಕ ವಂದನೆಗಳನ್ನು ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ.
ಸರ್ ಎಲ್ಲಿಂದ ಬಂದಿರ ಅಜ್ಜರ? ಬೆಟ್ಟಿಯಿಂದ ಬಂದೀವ್ರಿ. ಅವ್ರೆ ಈಗ ಅಜ್ಜನ ಸೇವೆ ಮಾಡಕತ್ತಿ ಯಾವಾಗಿಂದ ಸೇವೆ ಮಾಡತ್ತೀರಿ? 20 ವರ್ಷ ಆಯ್ತು. 20 ವರ್ಷ ಆಯ್ತು. 20 ವರ್ಷದಿಂದ ಮಾಡ್ಕೊಂಡು ಬಂದಿರಿ. ಪ್ರತಿ ವರ್ಷನೂ ಜಾತ್ರೆ ಜಾತ್ರೆಗೆ 4 ದಿವಸ ಮಾಡ್ತೀವಿ ಬಟ್ಟಿಗೆ ಹೋಗ್ತಿಂದ. ಎಷ್ಟು ಈಗ ಅನ್ನ ಎಷ್ಟು ಅಳತೆ ಎಷ್ಟು ಈಗ ಅನ್ನ ಎಷ್ಟು ಮಾಡ್ತೀರಿ? ದಿವಸಕ್ಕೆ 50ರಿಂದ 80 ಕ್ವಿಂಟಲ್ ಮಟ ಬಡಿಸ್ತೀವಿ. 5 ಕೊಪ್ಪರಿಗೆ ಸಾರು, 3 ಕೊಪ್ಪರಿಗೆ ದಾಲ್, 4 ಕೊಪ್ಪರಿಗೆ ಪಲ್ಯ. ಇವಾಗ ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ರಿ? ಅಂದ್ರೆ ಈಗ ನಿಮ್ದು ಸ್ಟಾಕ್ ಭಕ್ತರು ತಂದು ಸ್ಟಾಕ್ ಮಾಡ್ತೇವೆ. ಅಲ್ಲ ನೀವು ಮಾಡಕ್ ಕುಂತಿರೋ ಸ್ಟಾರ್ಟ್ ಯಾವಾಗ ಬಂದಿದೆ? ಯಾವಾಗಿಂದ? 2020 2001ರಿಂದ 2001 ಅಲ್ಲಿಂದ ಮಾಡ್ಕೊಂಡು ಬಂದಿರಿ ಈಗ. ಇವಾಗ ತರಕಾರಿ ಈಗೆಲ್ಲ ಬರ್ತಲ್ರಿ, ಅಕ್ಕಿ ಈಗ ಅಷ್ಟು ಡೈಲಿ ಮಾಡ್ಕೊಂತ 1 ತಿಂಗಳ ಮಟ್ಟ ಮಾಡ್ಬೇಕಲ್ರಿ? ಆಮಸ್ತಾನ ಮಾಡ್ತೇವೆ. ಹಾಂ ರೀ, ಈಗ 1 ತಿಂಗಳ ಮಟ್ಟ ಇರ್ತಲ್ರಿ ಈಗ? 15 ದಿನ ಆಯ್ತು. ಈಗ ತರಕಾರಿ ಆಯ್ತು ಎಲ್ಲ ಈಗ ಬೇಕಾಗಿದ್ದೆಲ್ಲ ಸಾಮಗ್ರಿಗಳು ಯಾವ ಥರ ಬರ್ತವೆ? ತಾವತ್ತೊಂದು ಆಗ್ತದೆ ಭಕ್ತಾದಿ ಎಲ್ಲ ಪ್ರತಿಯೊಂದು ಭಕ್ತಾದಿಗಳು ಬರ್ತಾರೆ. ಪ್ರತಿಯೊಂದರು ಭಕ್ತಾದಿಗಳ ಭಕ್ತರು ತರ್ತಾರ, ಭಕ್ತರು ಊಟ ಮಾಡ್ತಾರ, ಭಕ್ತರು ಸೇವೆ ಮಾಡ್ತಾರ. ಒಂದಿನ ತಪ್ಪ 15 ದಿನ ಮಾಡ್ತಾರೆ. ಪ್ರತಿಯೊಂದು ಊರವರು ಬರ್ತಾರೆ. ನಮ್ಮ ಉಪ್ಪಿನ ಬೆಟ್ಟಿಗೆಲ್ದ 4 ಜನ ನಮಗೆ ಸೇವೆ ಮಾಡಕ್ಕೆ. ಇವಾಗ ಸೇವೆಗಂತನ ಈಗ ಕಾರ್ಯನಿರ್ವಹಿಸಕ್ಕೆ ಬಂದಾರಿ ಈಗ. ಯಾವ್ರಿಂದ ಬಂದಾರ ಅವ್ರೀಗ? ನಾವು ಉಪ್ಪಿನ ಬೆಟ್ಟಿಗೆ ಉಪ್ಪಿನ ಬೆಟ್ಟಿಗೆ ಮತ್ತೆ ಸುಮಾರು ಒಂದು 3 ಲಾರಿ ಬಂದ ರೋಣಿಂದನೂ ಬಂದಾರೆ. ಇಲ್ಲಿ ಸುತ್ತಳ್ಳಿಯರು ಬಂದಾರೆ. ಈ ಗದಗ ಜಿಲ್ಲೆಯಿಂದ ಅಂದ್ರೆ ರೋಣದವ್ರು ಬಂದಾರಿ. ಇಲ್ಲಿ ಸಿನ್ನೂರು, ಕಾರಟಗಿ, ಸಿದ್ದಾಪುರ, 7 ಬೆಂಚಿ ಅಲ್ಲಿದ್ದರು ಬರ್ತಾರೆ. 500 ಜನ ಅದಾರ. ಕೆಣರು ಭಕ್ತರು ತಾವ ಊರುತಿಂದ ಕ್ವಿಂಟಲ್ ಆಯ್ತು, ಗುಂಡಿ ಆಯ್ತು, ಗುಂಡಿ ಆಯ್ತು ತಾವ ಮಾಡ್ಕೊಂಬಂದು ಈ ಕೌಂಟ್ರ್ ಎಷ್ಟು ಇರ್ತದೆ? 3 ಕೌಂಟ್ರ್. ಅಂದ್ರೆ ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳು ಬೇರೆ ಮಾಡ್ಯಾರ? ಅದ ಈಗ ಮಧ್ಯಾಹ್ನ ಮತ್ತು ರಾತ್ರಿನ ಮುಂಜಾನೆ 8ಕ್ಕೆ ಚಾಲುವಾದ್ದು. ಮುಂಜಾನೆ ನಾಷ್ಟಾ ಇರುತ್ತೆ. ಆಮೇಲೆ ಸೇವೆ ಮಾಡಕ್ಕೆ ಬಂದಾರಿಗೆ ಮಾಡ್ಕೊಂಡು ನಾಷ್ಟ ಮಾಡ್ತಾರೆ. ಪ್ರಸಾದ. ಇಲ್ಲಿ ಯಾರು ಕೆಲಸಗಾರ ಅಂತ ಯಾರು ಇಲ್ಲ, ಎಲ್ಲರೂ ಸೇವೆ ಮಾಡ್ತಾರೆ. ಎಲ್ಲ ಸೇವೆ ಮಾಡಕಂತ ತಾವು ಬಂದು ಸೇವೆ ಮಾಡ್ತಾರೆ. ಈಗ ದಿನಕ್ಕೆ ಒಂದು ದಿನಕ್ಕೆ ಪ್ರಸಾದ ಮಾಡ್ತಾರೆ. ಈಗ ಸುಮಾರು ಎಷ್ಟು ಜನ ಬರ್ಬೋದ್ರಿ? ಈಗ ಲಕ್ಷಗಟ್ಟಲೆ ಡೈಲಿ 15 ದಿನ. ಇದು ರವಿವಾರ, ಶನಿವಾರ 2 ಜನ ಕತ್ಲಾಗುತ್ತೆ. ರಜೆ ಇರ್ತಲ್ಲ, ಗೌರ್ಮೆಂಟ್ ಹಾಲಿಡೇ. ಮೈಸೂರು ಪಾಕ್ ಅದೆಲ್ಲ ಮಾಡಿದ್ರಲ್ಲ? ಮೈಸೂರು ಪಾಕ್ 70 ಕ್ವಿಂಟಲ್ ಮಾಡ್ಕೊಂಡ್ಬಂದ. 70 ಕ್ವಿಂಟಲ್ ಶೇಂಗಾ. 70 ಪ್ರಸಿದ್ಧಿಗೆ ಮಂಗಳವಾರ ದಿವಸ ನಮ್ಮೂರ ಬಂದು ಹಾಕ್ಯಾರ. ನಮ್ಮೂರ ಅಂದ್ರೆ ಸುತ್ತಳ್ಳಿಯರು ಎಲ್ಲರೂ ರೊಟ್ಟಿ ಜಾತ್ರೆ, ಮಿರ್ಚಿ ಜಾತ್ರೆ ಪ್ರಸಿದ್ಧಿಗಿತ್ತು. ಇಲ್ಲಿ 10 ಕ್ವಿಂಟಲ್ ಹಿಟ್ಟು ಮಾಲಿ ಎಷ್ಟು ಮಾಡ್ಕೊಂಡಿದ್ದಾರೆ? ಮಾಲಿ ನಮ್ಮೂರು ವತಿಯಿಂದ 25 ಕ್ವಿಂಟಲ್ ಮಾಡಿದ್ವಿ. ಅಂದ್ರೆ ಇಲ್ಲಿದ್ದ ಹಾಕಿದ್ರಿ, ನಾವು ಅಲ್ಲೇ ಮಾಡ್ಸ್ಕೊಂಡು ಬಂದು ಹಾಕಿದ್ವಿ. ಇಲ್ಲಿ ಮಾಡ್ದಾರ ಹಾಕಿರ್ತಾರೆ. ನಮ್ಮೂರು ವರ್ಷ ಎಷ್ಟು ಮಾಡ್ತಾರೆ? ವರ್ಷ 20. ನಮ್ಮೂರು ವತಿಯಿಂದ 3 ಕ್ವಿಂಟಲ್ ಕರ್ದಂಟು ಮಾಡ್ಕೊಂಡಿದ್ವಿ. ರೊಟ್ಟಿ ಒಂದು 4000 ರೊಟ್ಟಿ. ಸರ್ ನಮಸ್ಕಾರ. ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಮೊನ್ನೆಯ ದಿವಸನ ರೋಣ ಗ್ರಾಮದಿಂದ ಒಂದು 400 ಜನ ಸೇವೆ ಮಾಡಕ್ಕೆ ಬಂದಿದ್ದೀವಿ. ಅದಕ್ಕೆ ಇಲ್ಲಿ ಯಾವ ಥರವಾದಂಥ ಒಂದು ಅಡುಗೆ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ ನೀವು? ಇಲ್ಲಿಗೆ ನಾವು ಸರಿಸುಮಾರು 40 ವರ್ಷದಿಂದ ನಮ್ಮಕ್ಕಿಂತ ನಮ್ಮ ಪೂರ್ವಜರ ಸೇವೆ ಜಗ್ಗೈತಿ ಈ ಮಠಕ್ಕೆ. ನಮ್ಮ ಹಿರಿಯರೆಲ್ಲ ಬರ್ತಿದ್ವಿ ಮಂಗಳೂರು ಗ್ರಾಮದಾಗಿಂದ. ಕುದ್ದೂರು ಮಂಗಳೂರು, ಕುದುರೆ ಮತ್ತು ಮಂಗಳೂರು. ನಮ್ಮಲ್ಲಿಂದ ಸುಮಾರು 150 ಜನ ಬರ್ತಾರೆ. ನಿರಂತರವಾಗಿ 3 ತಲೆಮಾರುಗಳಿಂದ ಇಲ್ಲಿ ಸೇವೆ. ಈ ಗವಿಸಿದ್ದಪ್ಪನ ಜಾತ್ರಾ ಮಹೋತ್ಸವ ಸೇವೆ ನಿರಂತರ. ಆಮೇಲೆ ಪ್ರಥಮವಾಗಿ ಜಾತ್ರಾ ಸ್ಟಾರ್ಟ್ ಆಗಗಟ್ಟಲೆ ಅಂದ್ರೆ ಬಸವಪಟ್ಟ ಮುಗಿದ ಮೇಲೆ 3 ದಿವಸ ಆದ ನಂತರ ಕಂಟಿನ್ಯೂ ಆಗಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಜಾತ್ರೆ ಸ್ಟಾರ್ಟ್ ಆದಾಗಿದ್ದು ತೇರಿನ ದಿವಸದಿಂದ ಕಳಸಿಳೆತನ 5 ದಿವಸ ಐತಿ. ನಮ್ಮ ಮಂಗಳೂರು ಗ್ರಾಮ ಸದ್ಭಕ್ತರು, ಕಾಮನೂರು ಗ್ರಾಮ ಸದ್ಭಕ್ತರು ಪ್ರಸಾದ ದೇವಸ್ಥಾನ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ ಎಷ್ಟು ಅನ್ನವನ್ನು ಬಸಿತಾ ಇದ್ದಾರೆ ನೀವು? ಲಕ್ಷಗಟ್ಟಲೆ ಜನ ಬರ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ಸರಿ ಸುಮಾರಾಗಿ ಪ್ರಪ್ರಥಮವಾಗಿ ಸ್ಟಾರ್ಟ್ ಆದಾಗ ಇವಾಗ ತೆಪ್ಪೋತ್ಸವ ಮಾಡ್ತಾ ಇದ್ದಕ್ಕೆ 40 ಕ್ವಿಂಟಲ್ 35 ಕ್ವಿಂಟಲ್ 40 ಕ್ವಿಂಟಲ್ವರೆಗೂ ಹೋಗುತ್ತೆ ಪ್ರತಿದಿನ. ತೇರಿನ ದಿನ 130 ಕ್ವಿಂಟಲ್ ಹೋಗುತ್ತೆ. ತೇರಿನ ಮಳೆ ಮಾಡೋ ದಿವಸ 150 ಕ್ವಿಂಟಲ್ ಹೋಗುತ್ತೆ.
ಹಂಗೆ ಕಂಟಿನ್ಯೂ ಆಗಿರ್ತೈತಿ. ಇದನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ತಯಾರು ಮಾಡ್ತಿರಲ್ಲ, ಅದಕ್ಕೊಂದು ಯಾವ ಶಕ್ತಿ ಅಡಗಿರ್ಬೋದು ಅಂತೇಳಿ ನೀವು? ಔಷಧಿ ಶಕ್ತಿ ಬಿಟ್ಟರೆ ಮತ್ತೆ ಶಕ್ತಿ. ಯಾಕಂದ್ರೆ ಲಕ್ಷ ಗಟ್ಟಲೆ ಜನಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹರಿದು ಬರ್ತಾ ಇದೆ. ವೀಕೆಂಡ್ ಹಾಲಿಡೇನಲ್ಲಿ ಭಾಳ ಗದ್ದಲಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ದಿವಸ ನಾವು ಸೇವೆ ಮಾಡಕತ್ತೀವಿ 100 ಕ್ವಿಂಟಲ್ ಮೇಲೆ ಅನ್ನವನ್ನು ಬಸ್ತಿದ್ದಾರಂತೆ. ಇದಕ್ಕೆ ಎಲ್ಲದಕ್ಕೂ ಸಹಕಾರ ಯಾವ ಥರವಾದಂಥ ಪೂರ್ವ ಸಿದ್ಧತೆಯನ್ನು ಮಾಡ್ಕೊತೀರಿ? ಇದಕ್ಕೆ ನೋಡ್ರಿ, ಪೂಜ್ಯರ ಆಶೀರ್ವಾದ, ಇಲ್ಲಿ ಮೇಂಟೆನೆನ್ಸ್ ಮಾಡ್ತಕ್ಕಂಥವ್ರು ಅವರ ಅನುಭವ, ಅದ್ರ ಜೊತೆಗೆ ನಮ್ಮವರು ಬ್ರದರ್ ನಿಮ್ಮ ರೋಡ್ ತಾಲೂಕಿನ ಬಾದಾಮಿ ತಾಲೂಕಿನ ರಾಮನಗೌಡ ಬಾದಾಮಿ ಅವರ ಸಹಕಾರ ಸಿಕ್ಕಾಪಟ್ಟೆ. ಅವರ ಒಂದು ಸನ್ಮಾರ್ಗದಲ್ಲಿ ಈ ಥರವಾದಂಥ ಪೂರ್ವ ಸಿದ್ಧತೆ ಇದಕ್ಕೆಲ್ಲ ನೋಡ್ರಿ ಅಜ್ಜರು ಅವರ ಆಶೀರ್ವಾದ ಪ್ರಕಾರ ಎಲ್ಲ ನಡೆಯಕತ್ತೈತಿ. ಇದಕ್ಕೆಲ್ಲ ಸಿದ್ಧತೆ ಸರ್ವಶಕ್ತಿ ಅಂತಂದ್ರೆ ಇಲ್ಲಿ ದುಡಿತಕ್ಕಂಥವ್ರು, ಸೇವಾ ಮಾಡ್ತಕ್ಕಂಥವ್ರು ಅತಿ ಹೆಚ್ಚು ಹೊತ್ತು ಅಂತಂದ್ರೆ ರಾಮನಗೌಡ ಸರ್. ಯಾಕಂತಂದ್ರೆ ಅವರು ಎಲ್ಲರನ್ನೂ ಕರೆಸಿ ಮಾಡಿಸಿ ನೀವು ಇದನ್ನು ಮಾಡಿರಿ ಅಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರದ್ದೇ ಆದಂಥ ಒಂದು ಇದನ್ನು ಮಾಡಕತ್ತಾರೆ. ಅವ್ರ ಈಗ ನಾಳೆ ಪ್ರಸಾದ ಮಾಡ್ತಕ್ಕಂಥದ್ದಲ್ಲಿ ಇವತ್ತು ಪೂರ್ವ ತಯಾರಿಯಲ್ಲಿ ಮಾಡ್ಕೊಂಡು ಸಿದ್ಧತೆಯಲ್ಲಿ ಇಟ್ಕೊಂತಾರೆ. ತಾಯಂದಿರೂ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಇಲ್ಲಿ ನೋಡ್ರಿ ದುಡ್ಡಿಂದ ಯಾವುದೂ ಇಲ್ಲ, ಎಲ್ಲ ಸೇವಾ. ಹೌದು, ಓನ್ಲಿ ಸೇವೆ. ಅದನ್ನ ಬಿಟ್ಟು ಶ್ರಮವನ್ನು ವಹಿಸಿ ಗವಿಸಿದ್ದಪ್ಪಜ್ಜನ್ನು ಕಾಣ. ತುಂಬಾ ಸಂತೋಷ ಆಯ್ತು ರೀ. ಎಲ್ಲ ದವಸ ಧಾನ್ಯಗಳನ್ನು ಭಕ್ತರ ವೃಂದದಿಂದ ಹೌದು ಸಂಗ್ರಹ ಮಾಡ್ತಾರೆ. ನೋಡ್ರಿ ಯಾರು ಇದು ಮಾಡಂಗಿಲ್ಲ, ಹೋಗಿ ಕೊಡ್ರಿ ಅಂತ ಯಾರಿಗೂ ಕೇಳಂಗಿಲ್ಲ. ಸ್ವಯಂ ಪ್ರೇರಣೆಯಿಂದ ಆಯಾ ಗ್ರಾಮಗಳಿಂದ ತಂದು ಕೊಟ್ಟಿರ್ತಕ್ಕಂಥದ್ದು ಎಲ್ಲದನ್ನೇ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಹೆಚ್ಚಿನ ಮಟ್ಟದಲ್ಲಿ ಭಕ್ತರ ಸಹಕಾರನ ಜಾಸ್ತಿ ಐತಿ. ದೈನಂದಿನವಾಗಿ ಸಿಹಿ ಪದಾರ್ಥಗಳು ನಾನಾ ವಿಧವಾಗಿ ಬರ್ತದೆ. ಅವಾಗೆಲ್ಲ ಭಕ್ತ ವೃಂದದವರು ತಮ್ಮ ಅನುಗುಣವಾಗಿ ತಮಗೆ ಬೇಕಾಗಿದ್ದನ್ನು ತಾವು ಮಾಡ್ಕೊಂಬರ್ತಾರ, ಕೊಡ್ತಾರ, ಪ್ರಸಾದ ಮಾಡ್ತಾರ, ಹೋಗ್ತಾರ. ಇದು ಈ ಗವಿಸಿದ್ಧನ ಜಾತ್ರೆ ಹೆಂಗಂದ್ರಿ, ತಾವು ತರ್ತಾರ, ತಾವು ಊಟ ಮಾಡ್ತಾರ, ತಾವು ಹೋಗ್ತಾರೆ. ಸ್ವಇಚ್ಛೆಯಿಂದ ತರೋದು, ಸ್ವಇಚ್ಛೆಯಿಂದ ಮಾಡೋದು, ಸ್ವಇಚ್ಛೆಯಿಂದ ಪ್ರಸಾದ ತಗೊಂಡು ಹೋಗೋದು. ಅದಕ್ಕೆಲ್ಲ ಆ ಗವಿಸಿದ್ಧನ ಆಶೀರ್ವಾದ, ಎಲ್ಲರ ಸಹಕಾರ ಗವಿಸಿದ್ಧನ ಜಾತ್ರೆ ತುಂಬಾ ಧನ್ಯವಾದ. ಇದುವರೆಗೂ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿ ತಮ್ಮ ಸೇವಾ ಅನುಭವ ಹೇಳಿದ್ರಲ್ಲ, ಪೂರ್ವಜರ್ಗೂ 8ನೇ ವಯಸ್ಸಿದ್ದಂತ ಮಹಾದಾಸೋಹಕ್ಕೆ ಹೋಗುವ ದಾರಿ ಅನ್ನ ಪ್ರಸಾದ ಸ್ವೀಕಾರ ಮಾಡೋದು ಹೋಗ್ಬೇಕು. ನಾವು ರೋನಿಂದ ಸೇವಾ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತಿನ ಸೇವಾ ಎಲ್ಲ ರೋಣದ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಮಾಡಿರ್ತೀವಿ. ಧನ್ಯವಾದ. ಇಷ್ಟೊಂದು ಜನರಿಗೆ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಂತಹ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.